ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತ್ಯಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಕ್ಕಳ ಟಿಫನ್ ಬಾಕ್ಸ್ಗೆ ಸ್ವಲ್ಪ ಹೆಲ್ತಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಪಾಲಕ್ ಕಾರ್ನ್ ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ 10 ನಿಮಿಷದಲ್ಲಿ ಮಾಡ್ಬೋದು. ಬಹಳ ಸುಲಭವಾದ ರೆಸಿಪಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಜಾರಿಗೆ 1 ಇಂಚು ಶುಂಠಿ, 1/4 ಕಪ್ಪಿನಷ್ಟು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನಾನಿಲ್ಲಿ 6 ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1/4 ಕಪ್ಪಿನಷ್ಟು ಕಟ್ ಮಾಡಿರೋಂಥ ಹಸಿ ತೆಂಗಿನಕಾಯಿ ಅದನ್ನೆಲ್ಲ ಹಾಕಿ ನೀರು ಹಾಕಿ ನುಣ್ಣಕ್ಕೆ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 2 ಚಮಚ ತುಪ್ಪ ಹಾಕಿ ಇದಕ್ಕೆ ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಇದನ್ನೆಲ್ಲ ಹೋಲ್ ಗರಂ ಮಸಾಲೆಗಳನ್ನು ಹಾಕಿ ಒಂದು 30 ಸೆಕೆಂಡು ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಇದಕ್ಕೆ 1 ಚಮಚ ಶಾಹಿ ಜೀರ ಹಾಕಿ. ಶಾಹಿ ಜೀರ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅನ್ನ, ಹಾಗಾಗಿ ನಾನು ಹಾಕಿದ್ದೀನಿ. ನಂತರ ಒಂದು ಸಣ್ಣಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕಿ ನಾವು 2 ರಿಂದ 3 ನಿಮಿಷ ಹುರ್ಕೊಳ್ಬೇಕು. ಈ ಥರದ ಟಿಫನ್ ಬಾಕ್ಸ್ ರೆಸಿಪೀಸ್ ನಮ್ಮ ಸಾತ್ಯಸ್ ಕಿಚನಲ್ಲಿ ನೀವು ನೋಡ್ಬೋದು, ಬಹಳಷ್ಟು ರೆಸಿಪೀಸು. ನಂತರ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಮಸಾಲೆ ಹುರ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ. ನಂತರ ಇದಕ್ಕೆ ನಾವು 1 ಕಪ್ಪಿನಷ್ಟು ಸ್ವೀಟ್ ಕಾರ್ನ್ನ ತಗೊಂಡಿದ್ದೀನಿ ನಾನು. ಸ್ವೀಟ್ ಕಾರ್ನ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಟೇಸ್ಟು ಹಾಗೆ ತುಂಬ ಚೆನ್ನಾಗಿರುತ್ತೆ. ನಾನು ಫ್ರೋಝನ್ ಸ್ವೀಟ್ ಕಾರ್ನ್ 1 ಕಪ್ ತೊಗೊಂಡಿದ್ದೀನಿ. ಪಾಲಕ್ಕು 1 ದೊಡ್ಡ ಕಟ್ಟಿನಷ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ 2 ರಿಂದ 3 ನಿಮಿಷ ಇದು ಕೂಡ ನಾವು ಹುರ್ಕೊಬೇಕು. 2 ರಿಂದ 3 ನಿಮಿಷ ಹುರಿದಿದ ನಂತರ ಇದಕ್ಕೆ ನಾನು 3 ಕಪ್ಪಿನಷ್ಟು ನೀರು ತಗೊಂಡಿದ್ದೀನಿ. ಏಕೆಂದರೆ ಇಲ್ಲಿ ನಾನು ಅಕ್ಕಿ 1.5 ಕಪ್ಪಷ್ಟು ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲ ಪೌಡರು ಹಾಗೂ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡಿ, ಈ ಸಮಯದಲ್ಲಿ ನಿಮಗೆ ಉಪ್ಪು ಕಮ್ಮಿ ಇದೆಯೋ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಬೋದು. ನನಗೆ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ನೀರು ಕುದೀತಾ ಇದೆ. ನಾನು ಇದಕ್ಕೆ 10 ನಿಮಿಷ ಮುಂಚೆನೇ ನೆನೆಸಿರುವಂತಹ ಬಾಸ್ಮತಿ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು 1.5 ಕಪ್ಪಷ್ಟು ಬಾಸ್ಮತಿ ಅಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಂದರೆ ಕರೆಕ್ಟಾಗಿ ಅನ್ನ ಬೆಂದಿರುತ್ತೆ. ಇವಾಗ 2 ವಿಸಿಲ್ ಆದಮೇಲೆ ನಾನು ಕುಕ್ಕರ್ನ ಆಫ್ ಮಾಡಿದ್ದೀನಿ. ತಣ್ಣಗಾಗಕ್ಕೆ ಬಿಡೋಣ. ಇವಾಗ ತಣ್ಣಗಾಗಿದೆ. ಕುಕ್ಕರ್ನ ತೆಗೆದು ನೋಡೋಣ. ನೀವು ನೋಡ್ಬೋದು ಅನ್ನ ಪರ್ಫೆಕ್ಟಾಗಿ ಬೆಂದಿದೆ. ಹಾಗೂ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ 10 ನಿಮಿಷದಲ್ಲಿ ಈ ರೆಸಿಪೀಸ್ ಮಕ್ಕಳ ಟಿಫನ್ ಬಾಕ್ಸ್ಗೆ ಮಾಡ್ಬೋದು ಅಂತ. ಮಕ್ಕಳಿಗೆ ಈ ಥರ ಕಾರ್ನ್ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ಲಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಬೇರೆಯವ್ರಿಗೂ ಈ ರೆಸಿಪೀಸ್ನ ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.